ನಮಸ್ಕಾರ ಸ್ನೇಹಿತರೆ. ಕಳೆದ ಕೆಲವು ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಕರ್ನಾಟಕ ರಾಜ್ಯದ ಕೃಷ್ಣರಾಜಸಾಗರ, ಕಬಿನಿ ಸೇರಿದಂತೆ ಬಹುತೇಕ ಅಣೆಕಟ್ಟೆಗಳು ತುಂಬಿ ಹರಿಯುತ್ತಿವೆ. ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಮೆಟ್ಟೂರು ಅಣೆಕಟ್ಟೆಯಿಂದ 1,20,000 ಘನ ಅಡಿ ನೀರು ಬಿಡಲಾಗುತ್ತಿದೆ. ಇನ್ನು ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಭಾಗದ ಕೃಷ್ಣ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆ ಮುಂದುವರೆದಿದೆ. ಆಲಮಟ್ಟಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಾಗುತ್ತಿದೆ. ಕಳೆದ ವರ್ಷ ಮಳೆಯಾಗದ ಹಿನ್ನೆಲೆ ಕೊಪ್ಪಳ ಜಿಲ್ಲೆಯ ಬಹುತೇಕ ಭಾಗದ ಜನರು ತೀವ್ರ ಮಳೆ ಕೊರತೆಯಿಂದ ನಷ್ಟ ಅನುಭವಿಸಿದ್ರು. ಇದೀಗ ಮಲೆನಾಡಿನ ಮಳೆಗೆ ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿರುವುದರಿಂದ ಡ್ಯಾಂ ಕೆಳಭಾಗದ ಜನರು ನೆರೆಯ ಸಂಕಷ್ಟ ಅನುಭವಿಸುವಂತಾಗಿದೆ. ಕಳೆದ ಒಂದು ತಿಂಗಳಿನಿಂದ ಮಲೆನಾಡಿನಲ್ಲಿ ಸುರಿಯುತ್ತಿರುವ ಭಾರಿ ಮಳೆಗೆ ತುಂಗಭದ್ರಾ ನದಿ ತುಂಬಿ ಹರಿಯುತ್ತಿರುವುದರಿಂದ ಕೊಪ್ಪಳ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿ ಪಾತ್ರದಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ತುಂಗಭದ್ರಾ ಡ್ಯಾಂನಿಂದ ನದಿಗೆ 1.7 ಲಕ್ಷ ಕ್ಯೂಸೆಕ್ ನೀರನ್ನು ಬಿಡಲಾಗುತ್ತಿದೆ. ಡ್ಯಾಂಗೆ ಸರಿಸುಮಾರು 2 ಲಕ್ಷ ಕ್ಯೂಸೆಕ್ ನೀರಿನ ಒಳಹರಿವಿದೆ. ಇನ್ನು ತುಂಗ, ಭದ್ರಾ, ವರದಾ ನದಿಗಳಿಂದ ಅಪಾರ ಪ್ರಮಾಣದ ನೀರು ಜಲಾಶಯಕ್ಕೆ ಬಂದು ಸೇರುತ್ತಿರುವುದರಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಡ್ಯಾಂನಿಂದ ನದಿಗೆ ಹರಿಸಲಾಗುತ್ತಿದೆ. ಹಾಗಾದರೆ ಕರ್ನಾಟಕದ ಪ್ರಮುಖ 14 ಜಲಾಶಯಗಳ ನೀರಿನ ಮಟ್ಟವನ್ನ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಆಲಮಟ್ಟಿ ಜಲಾಶಯ ಒಟ್ಟು ಸಾಮರ್ಥ್ಯ 123 ಟಿಎಂಸಿ, ಆದ್ರೆ ಇವತ್ತಿನ ಸಾಮರ್ಥ್ಯ ಇರೋದು 67.86 ಟಿಎಂಸಿ. ಇನ್ನು ತುಂಗಭದ್ರಾ ಜಲಾಶಯ ನೋಡೋದಾದ್ರೆ 105 ಟಿಎಂಸಿ ಒಟ್ಟು ಸಾಮರ್ಥ್ಯ, ಆದ್ರೆ ಇಂದಿನ ಮಟ್ಟ 98. ಮಲಪ್ರಭಾ ಜಲಾಶಯ ಒಟ್ಟು ಸಾಮರ್ಥ್ಯ 37 ಟಿಎಂಸಿ, ಆದ್ರೆ ಇವತ್ತಿನ ಸಾಮರ್ಥ್ಯ 30. ಇನ್ನು ಕೆಆರ್ಎಸ್ ನ ಒಟ್ಟು ಸಾಮರ್ಥ್ಯ 49.45 ಟಿಎಂಸಿ, ಆದ್ರೆ ಇಂದಿನ ಮಟ್ಟ 46. ಇನ್ನು ಲಿಂಗನಮಕ್ಕಿ ಜಲಾಶಯ ಒಟ್ಟು ಸಾಮರ್ಥ್ಯ 151 ಟಿಎಂಸಿ, ಆದ್ರೆ ಇಂದಿನ ಸಾಮರ್ಥ್ಯ 138 ಟಿಎಂಸಿ. ಕಬಿನಿ ಜಲಾಶಯ ಒಟ್ಟು ಸಾಮರ್ಥ್ಯ 19.52 ಟಿಎಂಸಿ, ಆದ್ರೆ ಇಂದಿನ ಮಟ್ಟ 17.63 ಟಿಎಂಸಿ. ಇನ್ನು ಭದ್ರಾ ಜಲಾಶಯ ನೋಡ ಹಾಗಿದ್ರೆ 71.54 ಒಟ್ಟು ಸಾಮರ್ಥ್ಯ ಇದ್ರೆ ಇಂದಿನ ಮಟ್ಟ ಇರೋದು 67.3. ಘಟಪ್ರಭಾ ಜಲಾಶಯ 51 ಟಿಎಂಸಿ, ಆದ್ರೆ ಇಂದಿನ ಮಟ್ಟ 98.73 ಟಿಎಂಸಿ. ಹೇಮಾವತಿ ಜಲಾಶಯ 37.10 ಒಟ್ಟು ಸಾಮರ್ಥ್ಯ ಇದ್ರೆ ಇಂದಿನ ಮಟ್ಟ ಇರೋದು 35.08. ಇನ್ನು ಹೊರಗಿ ಜಲಾಶಯ ಒಟ್ಟು ಸಾಮರ್ಥ್ಯ 31 ಟಿಎಂಸಿ, ಆದ್ರೆ ಇಂದಿನ ಮಟ್ಟ 18.83 ಟಿಎಂಸಿ. ಇನ್ನು ಹಾರಂಗಿ ಜಲಾಶಯ ಒಟ್ಟು ಸಾಮರ್ಥ್ಯ ಇರೋದು 8 ಟಿಎಂಸಿ, ಆದ್ರೆ ಇಂದಿನ ಮಟ್ಟ 7. ಸೂಫಾ ಜಲಾಶಯ ಒಟ್ಟು ಸಾಮರ್ಥ್ಯ 145, ಆದ್ರೆ ಇಂದಿನ ಮಟ್ಟ 111. ಇನ್ನು ನಾರಾಯಣಪುರ ಡ್ಯಾಮ್ ನೋಡೋದಾದ್ರೆ 33 ಒಟ್ಟು ಸಾಮರ್ಥ್ಯ, ಆದ್ರೆ ಇಂದಿನ ಮಟ್ಟ 23. ಇನ್ನು ಹಿರಿಯೂರಿನಲ್ಲಿರುವಂತಹ ವಾಣಿ ವಿಲಾಸ್ ಸಾಗರ ಒಟ್ಟು ಸಾಮರ್ಥ್ಯ 30 ಟಿಎಂಸಿ, ಆದ್ರೆ ಇವತ್ತಿನ ಮಟ್ಟ 18.57. ವೀಕ್ಷಕರೇ ನೋಡಿದ್ರಲ್ಲ, ಅದೇನೇ ಇರಲಿ, ಈಗ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಎಲ್ಲಾ ಜಲಾಶಯಗಳಿಗೂ ಸಹ ಜೀವಕಳೆ ಬಂದಂತಾಗಿದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.